ಬಿಟ್ಟುರೋಹಿ ಇಲ್ ಬನ್ನಿ. ಏನಮ್ಮ ಆಡೋಕ್ ಬಿಡಮ್ಮ, ಒಂದೇ ಭಾನುವಾರ ಸಿಗುತ್ತೆ ಆಡೋದಕ್ಕೆ. ಬಾಯ್ ಮುಚ್ಚಿ. ಮೊದಲು ನಾನು ಹೇಳೋದಕ್ಕೆ ಆನ್ಸರ್ ಮಾಡು. ತಟ್ಟೆಯಲ್ಲಿ ಹಿಟ್ಟಾಕ್ಬಿಟ್ಟು ಹೋಗಿದೆ, ಅದ್ರಲ್ಲಿ ನೀರ್ ಯಾಕೆ ಹಾಕಿರೋದು? ನೀನ್ ಹೇಳು ರೋಹಿ, ನೀನೇ ಅಲ್ವಾ ಮಾಡಿರೋದೇ ಕೆಲ್ಸ? ನೀನೇ ಅಲ್ವಾ ನೀರ್ ಹಾಕಿರೋದು? ಹಾ ಹೇಳು, ನಿಜ ಹೇಳು. ಇಲ್ಲ ಅಮ್ಮ, ನಾನೇನೋ ಹಂಗ್ ಮಾಡೇ ಇಲ್ಲ ಅಮ್ಮ. ನಾನು ನನ್ ಗೊಂಬೆ ಜೊತೆ ಆಟಾಡ್ತಾ ಇದ್ದೆ. ಓಹೋ, ಹಾಗಾದ್ರೆ ಈ ಕೆಲ್ಸ ಕಿಟಕಿಯಿಂದ ನಡೆದಿದೆ. ಈ ಸುನೀತಾ ನನ್ನ ಹತ್ರ ಇಂದ ಹೆಂಗ್ ತಪ್ಸ್ಕೊತಾಳೆ ನೋಡ್ತೀನಿ. ಸರಿ ಆಯ್ತು, ನೀವಿಬ್ರು ಹೋಗಿ ಆಟಾಡ್ಕೊಳ್ಳಿ. ಅನಿತಾ ಮಾತ್ರ ಸುನೀತಾ ಅವರಿಬ್ರು ದೇವರಾಣಿ ಜೇಠಾಣಿ. ಅನಿತಾ ದೊಡ್ಡ ಸೊಸೆ, ಸುನೀತಾ ಚಿಕ್ಕ ಸೊಸೆ. ಇಬ್ರ ಮನೆ ಬೇರೆ ಬೇರೆ, ಆದ್ರೆ ಕಿಚನ್ ಮಾತ್ರ ಅವರಿಬ್ಬರದು ಪಕ್ಕದಲ್ಲೇ ಇತ್ತು. ಅದಕ್ಕೆ ಒಂದೇ ಕಿಟಕಿ ಬೇರೆ ಇತ್ತು. ಆ ಕಿಟಕಿ ಇಬ್ಬರ ಕಿಚನ್ಗೂ ಅಟ್ಯಾಚ್ಡ್ ಆಗಿರುತ್ತೆ. ಅದರಿಂದ ಯಾವ್ದಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಅನಿತಾ ಮತ್ತು ಸುನೀತಾ ಇವಾಗ್ಲೂ ಅದರ ಅಡ್ವಾಂಟೇಜ್ ತಗೋತಾ ಇರ್ತಾರೆ. ಒಂದೊಂದ್ಸಲ ಸುನೀತಾ ಅನಿತಾನ ಕೆಲಸವನ್ನು ಖರಾಬ್ ಮಾಡೋದು, ಅನಿತಾ ಸುನೀತಾನ ಕೆಲಸವನ್ನು ಖರಾಬ್ ಮಾಡೋದು. ಯಾವಾಗ್ಲೂ ಇವ್ರ ಮಧ್ಯೆ ಇದೇ ತರ ಜಗಳ ನಡೀತಾ ಇರುತ್ತೆ. ಅದರಿಂದ ಅವ್ರ ಅತ್ತೆ ಕಮಲ ಯಾವಾಗ್ಲೂ ತುಂಬಾನೇ ಚಿಂತೆ ಮಾಡ್ತಿರ್ತಾರೆ. ಅರೆ ಸುನೀತಾ, ಇದೇನಿದು ಟೀ ಹೇಗಿದೆ? ಟೀಯಲ್ಲಿ ಸಕ್ಕರೆ ಬದಲು ಉಪ್ಪು ಹಾಕಿದ್ಯಾ? ನನಗನ್ಸುತ್ತೆ ನೀನು ಟೀ ಮಾಡೋದನ್ನ ಮರ್ತೋಗಿದ್ಯಾ. ಏನಂದ್ರೆ ಟೀಯಲ್ಲಿ ಉಪ್ಪಿದ್ಯಾ? ನಾನ್ ಟೀಯಲ್ಲಿ ಸಕ್ಕರೆ ಹಾಕಿದ್ದೆ ಅಲ್ವಾ? ಏನಿದು? ಸುನೀತಾ ಕುಡಿದ್ ನೋಡು, ಅದ್ರಲ್ಲಿ ಉಪ್ಪಿದೆ ಅಂತ ಅವಳು ಒಗದ್ ಬಿಡ್ತಾಳೆ. ಇದೆಲ್ಲ ಅನಿತಾನ ಕೆಲ್ಸಾನೆ. ಇವತ್ ನಿಜವಾಗ್ಲೂ ಅವಳ ಹತ್ರ ಏನಂತ ಕೇಳ್ಬಿಡ್ತೀನಿ. ಅನಿತಾ, ಅನಿತಾ ಎಲ್ಲೋದ್ವಿ ಅವಳು? ಓಹೋ, ಗೋಬಿ ಆಲೂ ಹಾಕಿ ಸಾರು ಮಾಡ್ತಿದ್ಯಾ ಅವತ್ತು? ಇರಿರು, ಇದೆ ಇವತ್ತಿಂಗೆ. ಸುನೀತಾ ಗ್ಯಾಸ್ ಅನ್ನ ಐ ಫ್ಲೇಮ್ ಅಲ್ಲಿ ಇಟ್ಬಿಡ್ತಾಳೆ. ಅದರಿಂದ ಅವಳು ಮಾಡ್ತಿರುವ ಅಡಿಗೆ ಫುಲ್ ಸೀದೋಗುತ್ತೆ. ಅನಿತಾ ಕಿಚನ್ ಅಲ್ಲಿ ಏನಾದ್ರೂ ಗ್ಯಾಸ್ ಮೇಲೆ ಇಟ್ಟಿದ್ಯಾ ಅಮ್ಮ? ಅಲ್ಲಿ ನೋಡಿ ಏನೋ ಸೀದೋಗೋ ವಾಸನೆ ಬರ್ತಿದೆ. ಹೌದು, ಗೋಬಿ ಆಲೂ ಇಟ್ ಬಂದಿದೆ, ಆದ್ರೆ ಸಿಮ್ಮಲ್ಲಿ ಇಟ್ಟಿದೆ ಅಲ್ವಾ? ಸರಿ ಇರಿ, ಹೋಗಿ ನೋಡ್ತೀನಿ. ಆಮೇಲೆ ಅಲ್ಲಿ ಹೋಗಿ ನೋಡ್ತಾಳೆ. ನೋಡಿದ್ರೆ ಗ್ಯಾಸ್ ಐ ಫ್ಲೇಮ್ ಅಲ್ಲಿ ಇತ್ತು, ಎಲ್ಲ ಸೀದೋಗಿರುತ್ತೆ. ಗ್ಯಾಸ್ ಯಾರು ಐ ಫ್ಲೇಮ್ ಅಲ್ಲಿ ಇಟ್ಟಿದ್ದು? ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಹೋಗಿದ್ದೆ ಅಲ್ವಾ? ಇದು ಖಂಡಿತ ಸುನೀತಾನೇ ಮಾಡಿರ್ಬೇಕು. ಸುನೀತಾ, ಈ ಗ್ಯಾಸ್ ನ ನೀನೇ ಐ ಫ್ಲೇಮ್ ಅಲ್ಲಿ ಇಟ್ಟಿದ್ದು? ಹಾ, ನಾನೇ ಐ ಫ್ಲೇಮ್ ಅಲ್ಲಿ ಇಟ್ಟಿದ್ದು. ನೀನು ನನ್ನ ಟೀಯಲ್ಲಿ ಉಪ್ಪಾಕಿಟ್ಟಿದ್ಯಾ? ಹೌದು, ನೀನು ನನ್ನ ಆಟಲ್ಲಿ ಉಪ್ಪಾಕಿಟ್ಟಿದ್ಯಾ? ನಿನ್ನೆ ನಾನು ದಾಲ್ ರೈಸ್ ಮಾಡಿಟ್ಟಿದ್ರೆ ನೀವು ಅದ್ರಲ್ಲಿ ನೆನ್ನೆ ಚಕ್ರ ಹಾಕಿದ್ದೀರಾ. ನಾನು ಅದೇ ಏನೂ ಕೇಳಿಲ್ಲ. ಹೇಳ್ಬೇಕಂದ್ರೆ ನನ್ನ ಹತ್ರನೂ ಜಾಸ್ತಿ ಕತೆ ಇದೆ. ನಾನು ಸುಮ್ಮನೆ ಇದ್ದೀನಿ ನೋಡಿ. ಇವತ್ತೇನೋ ಮಾಡಿದ್ಯಾ ಆಯ್ತು, ಮತ್ತೆ ಈ ಕೆಲಸ ಮಾಡ್ಬೇಡ ಅಷ್ಟೇ. ಅಯ್ಯೋ, ಮತ್ತೆ ಇವರಿಬ್ರು ಒಬ್ರ ಜೊತೆ ಒಬ್ರು ಜಗಳ ಮಾಡಿ ಶುರು ಮಾಡ್ಕೊಂಡ್ರ? ಅಯ್ಯೋ, ಈ ಜಗಳಕ್ಕೆ ಕಾರಣ ಮಧ್ಯದಲ್ಲಿರೋದು ಕಿಟಕಿನೇ ಅನ್ಸುತ್ತೆ. ರಮೇಶ್, ನಿಮ್ಮಿಬ್ಬರಿಗೂ ಎಷ್ಟ್ ಸಲ ಹೇಳ್ತಿದೀನಿ ಈ ಕಿಟಕಿನ ಮೊದ್ಲು ಮುಚ್ಚಾಕಿ ಅಂತ. ಹಂಗಾದ್ರೆ ಜಗಳನೂ ಇರಲ್ಲ, ಏನೂ ಇರಲ್ಲ. ಆದ್ರೆ ನೀವಿಬ್ರು ನಾನು ಹೇಳೋ ಮಾತನ್ನ ಕೇಳೋದೇ ಇಲ್ಲ. ಅಮ್ಮ ಸರಿ, ಒಂದೆರಡು ದಿನಗಳ ಕೆಲಸ ಆಗ್ಲಿ, ಮತ್ತೆ ಯಾರನ್ನಾದ್ರೂ ಕೆಲಸದವ್ರನ್ನ ಕರ್ಸಿ ಕಿಟಕಿ ಮುಚ್ಚಿಸ್ತೀನಿ. ಇವರಿಬ್ರು ಜಗಳ ಮಾಡ್ತಿದ್ರೆ ಮನೇಲಿರೋರೆಲ್ಲ ಕಿವಿ ಮುಚ್ಕೊಂಡು ಕೂತಿರ್ತಾರೆ. ಮತ್ತೆ 2 ದಿನದವರೆಗೂ ಸೈಲೆಂಟ್ ಆಗಿರತ್ತೆ. ಮತ್ತೆ 2 ದಿನದ ನಂತರ ಜಗಳ ಶುರುವಾಗತ್ತೆ. ನನಗ್ ಗೊತ್ತು, ಅನಿತಾ ಅದಕ್ಕೇನೆ ಬೇಕಂತ ಆ ಬಲ್ಲಿನ ನನ್ ಕಡೆಗೆ ಕಳ್ಸಿದಾಳೆ ಅಂತ. ನನ್ಗೆ ಬಲ್ಲಿ ಅಂದ್ರೆ ಭಯ ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. ಅಯ್ಯೋ, ಈಗ ನೀವ ಬಲ್ಲಿ ಬಗ್ಗೆ ಭಯ ಪಡ್ತಾ ಇದ್ದೀರಾ? ಬಲ್ಲಿ ಅಂದ್ರೆ ಈ ಕಡೆ ಆ ಕಡೆ ಓಡ್ತಾ ಇರುತ್ತೆ. ಈ ಕಿಟಕಿಯಿಂದ ಆ ಕಿಟಕಿಗೆ, ಆ ಬಾಗ್ಲಿಂದ ಬಾಗಿಲಿಗೆ ಓಡ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅದಕ್ಕೆ ಏನು ಮಾಡಕ್ ಆಗಲ್ಲಮ್ಮ. ಅವತ್ ನಿನ್ ಕಿಚನ್ ಇಂದ ಇಲ್ಲಿ ಒಂದ್ ಓಡ್ ಬಂತಲ್ವಾ? ನೀನು ಆ ಅಲ್ಮಾರಿ ಎಲ್ಲ ಕ್ಲೀನ್ ಮಾಡಿದಾಗ ನನ್ ಕಿಚನ್ ಬಂದಿತ್ತು. ಅವಾಗೇನಾದ್ರೂ ನಾನು ಮಾತಾಡದ್ನಾ ಹೇಳು? ಅವಾಗ ನೀನೆಲ್ಲ ಹೋಗ್ಬಿಟ್ಟಿದ್ದೆ. ಅವತ್ತಿಂದ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡೇ ಇದೀನಿ. ಇವಾಗ ಅತ್ತೆಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಆಮೇಲೆ ಅವಳು ಜೋರಾಗಿ ಕಿರ್ಚ್ತಾಳೆ. ಸಾಕ್ ನಿಲ್ಸಿ. ಇವಾಗ ನಾನು ಅದಕ್ಕೆ ಒಂದು ಖಚಿತವಾದ ನಿರ್ಣಯ ತಗೊಳ್ತೀನಿ. ರಮೇಶ್, ಮುಖೇಶ್, ಬೇಗ ಈಗಲೇ ಹೋಗಿ ಒಂದ್ ಮೇಸ್ರಿನ ಕರ್ಕೊಂಡ್ ಬನ್ನಿ. ಬೇಗ ಆ ಕಿಟಕಿನ ಮುಚ್ಚಾಕಿ. ಆಮೇಲೆ ಮೇಸ್ರಿ ಬರ್ತಾರೆ, ಮತ್ತೆ ಆ ಕಿಟಕಿ ಮಧ್ಯದಲ್ಲಿ ಒಂದು ಗೋಡೆ ಕಟ್ತಾನೆ. ಮತ್ತೆ ಆ ಕಿಟಕಿನ ಪೂರ್ತಿಯಾಗಿ ಮುಚ್ಚಿಬಿಡ್ತಾನೆ. ಈ ಕಿಟಕಿ ಮುಚ್ಚಿದ ತಕ್ಷಣ ಮನೆಯಲ್ಲೇನೋ ಶಾಂತಿ ಇರುತ್ತೆ, ಆದ್ರೆ ಅವರಿಬ್ಬರಿಗೂ ಮಾತ್ರ ಮನಃಶಾಂತಿ ಇರಲ್ಲ. ಮಕ್ಕಳಂತೂ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಅತ್ತೆ ಏನೋ ದೇವಸ್ಥಾನಕ್ಕೆ ಹೋಗ್ತಾರೆ. ಅವರ ಗಂಡಂದಿರಂತೂ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಇಬ್ರು ಅವರ ರೂಮಲ್ಲಿ ಕುತ್ಕೊಂಡಿರ್ತಾರೆ. ಅವರಿಬ್ರಿಗೂ ತುಂಬಾ ಲೋನ್ಲಿ ಆಗಿ ಫೀಲ್ ಆಗುತ್ತೆ. ಒಂದೊಂದ್ಸಲ ಕಿಚನ್ ಆಗಿ ಒಬ್ಬಂಟಿಯಾಗಿ ಕೆಲಸ ಮಾಡ್ತಿರ್ತಾರೆ. ಇದೆಲ್ಲ ಅವ್ರಿಗೆ ನಿಜವಾಗ್ಲೂ ಇಷ್ಟನೇ ಆಗಿರ್ಲಿಲ್ಲ. ಸರಿ, ಸಾಯಂಕಾಲ ಆದ ನಂತರ ಅವರಿಬ್ರು ಮಾರ್ಕೆಟ್ಗಾದ್ರೂ ಹೋಗೋಣ ಅಂತ ಇಬ್ರು ಒಂದೇ ಸಲ ಮನೆಯಿಂದ ಆಚೆ ಬರ್ತಾರೆ. ಒಬ್ಬರನ್ನೊಬ್ರು ನೋಡ್ಕೋತಾರೆ. ನಮಸ್ತೆ ಅಕ್ಕ. ನಮಸ್ತೆ ಸುನೀತಾ. ನಾನ್ ಚೆನ್ನಾಗಿದ್ದೀನಿ ಸುನೀತಾ, ನೀನ್ ಹೆಂಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಸರಿ, ಎಲ್ಲೋಗ್ತಿದ್ದೀರಾ? ಅದು ಮಕ್ಕಳು ಬೆಂಡೆಕಾಯಿ ಪಲ್ಯ ಕೇಳಿದ್ರು, ಅದಕ್ಕೆ ಚೆನ್ನಾಗಿರತ್ತಲ್ಲ ಮಾರ್ಕೆಟ್ಗೆ ಫ್ರೆಶ್ ಆಗಿ ತಂದ್ರೆ ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ. ತಗೊಂಡ್ ಬಂದು ಬೆಂಡೆಕಾಯಿ ಪಲ್ಯ ಮಾಡ್ಬೇಕು. ಹೌದಾ? ನಾನ್ ಕೂಡ ಮಟರ್ ಪನ್ನೀರ್ ಕೇಳಿದ್ರು ಮಕ್ಕಳು. ಸರಿ, ಅದನ್ನ ಮಾಡ್ಕೊಡೋಣ ಅಂತ ಪನ್ನೀರ್ ಮಟರ್ ತಗೊಂಡ್ಬರೋಣ ಅಂತ ಹೋಗ್ತಿದ್ದೀನಿ. ಸರಿ, ಆದ್ರೆ ಒಟ್ಟಿಗೆ ಹೋಗೋಣ ಬಾ. ಹಂಗಂತೀರಾ? ಖಂಡಿತ. ಹಂಗಂತ ಅನ್ಕೊಂಡು ಅವರಿಬ್ರು ಒಟ್ಟಿಗೆ ಹೋಗ್ತಾರೆ. ಆದ್ರೆ ಇಬ್ರು ಒಬ್ಬರ ಜೊತೆ ಒಬ್ರು ಮಾತಾಡ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ 2 ದಿನದ ಮುಂಚೆನೇ ಅಲ್ವಾ ಜಗಳ ಆಗಿರುತ್ತೆ. ಆಮೇಲೆ ಅವ್ರು ಬೇಕಾಗಿರೋದನ್ನೆಲ್ಲ ಅವ್ರು ತಗೋತಾರೆ. ಅಲ್ಲಿಂದ ಮನೆಗೆ ಅವರು ರಿಟರ್ನ್ ಬರ್ತಾರೆ.
ಮನೆಗೆ ಹೋದ್ಮೇಲೆ ಅವರು ಅಡಿಗೆ ಮಾಡ್ತಾರೆ. ಆದ್ರೆ ಏನೋ ಕಡಿಮೆ ಅನ್ನೋ ತರ ಅವರು ಫೀಲ್ ಆಗ್ತಾರೆ. ಮನ್ಸಲ್ಲಿ ಸಂತೋಷ ಇದ್ದಂಗೆ ಇದೆ, ಆದ್ರೆ ಆ ಸಂತೋಷ ನಿಜವಾದದ್ದಲ್ಲ ಅಂತ ಅವ್ರಿಗೆ ಮನ್ಸಲ್ಲಿ ಅನ್ಸುತ್ತೆ. ಅಮ್ಮ, ಚಿಕ್ಕಮ್ಮನ ಮನೆಯಲ್ಲಿ ಮಟರ್ ಪನ್ನೀರ್ ವಾಸನೆ ಬರ್ತಾ ಇದೆ. ನನಗಂತೂ ಬಾಯಿ ಊರ್ತಾ ಇದೆ. ಇವತ್ತು ಈ ಬೆಂಡಿ ಜೊತೆ ತಿನ್ನಿ, ನಾಳೆ ಮಟರ್ ಪನ್ನೀರ್ ಮಾಡ್ಕೊಡ್ತೀನಿ. ಅಮ್ಮ, ಬೆಂಡೆಕಾಯಿ ಬಬ್ಲ್ಗೂ ಸಹ ತುಂಬಾ ಇಷ್ಟ ಅಲ್ವಾ? ಅವನು ನೀನ್ ಮಾಡಿರೋಂತ ಬೆಂಡೆಕಾಯಿ ತುಂಬಾ ಇಷ್ಟಪಟ್ಟು ತಿಂತಾನೆ. ಅವನ್ಗಿಷ್ಟನೇ, ಸ್ವಲ್ಪ ಕೊಟ್ಬರ್ಲಾ? ಒಂದ್ ವೇಳೆ ಇಷ್ಟ ಇದ್ರೆ ಕೊಟ್ಬಾ. ಇನ್ನೊಂದ್ ಕಡೆ ಸುನೀತಾ ಮಟರ್ ಪನ್ನೀರ್ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇರ್ತಾಳೆ. ಏನಾಯ್ತು ಅಮ್ಮ? ನೀನು ಬಿಟ್ಟು ಅಣ್ಣನ್ಗೆ ಮಟರ್ ಪನ್ನೀರ್ ತಗೊಂಡ್ ಹೋಗ್ತಾ ಇದೀಯಾ? ಆದ್ರೆ ಇನ್ನೂ ಹೋಗ್ಲೇ ಇಲ್ಲ. ಹೋಗ್ತೀನಿ. ಸುನೀತಾಗೂ ಗೊತ್ತಿರ್ಲಿಲ್ಲ ಇನ್ನೊಂದ್ ಕಡೆ ಅವ್ರ ಅಕ್ಕನೂ ಬರ್ತಾಳೆ ಅಂತ. ಕೊನೆಗೆ ಅವರಿಬ್ರು ಬಾಗ್ಲಿಂದ ಒಟ್ಟಿಗೆನೆ ಆಚೆ ಬರ್ತಾರೆ. ಸುನೀತಾ, ನೀನಾ? ಅಕ್ಕ, ನಾನು ಮಟರ್ ಪನ್ನೀರ್ ಕೊಡೋಣ ಅಂತ ಬಂದೆ. ನಾನ್ ಕೂಡ ಬೆಂಡೆಕಾಯಿ ಕೊಡೋಣ ಅಂತ ಬಂದೆ. ಬಬ್ಲುಗೆ ಇಷ್ಟ ಅಲ್ವಾ? ತಗೋ. ಬೆಂಡೆಕಾಯಿ ಪಲ್ಯ ಮತ್ತು ಆಲೂ ಮಟರ್ ಪನ್ನೀರ್ನ ಶೇರ್ ಮಾಡ್ಕೊಳ್ಳುವಾಗ ಅವರಿಬ್ಬರ ಕಣ್ಣಲ್ಲಿ ನೀರ್ ಬರುತ್ತೆ. ಅನಿತಾ ಮತ್ತು ಸುನೀತಾ ಮಧ್ಯದಲ್ಲಿ ಇರುವ ಆ ಕಿಟಕಿ ಮುಚ್ಚಿದ ನಂತರ ಅವರಿಬ್ಬರ ಮನಸ್ಸಲ್ಲಿರುವ ಆ ಪ್ರೀತಿ ಆಚೆ ಬರುತ್ತೆ. ಒಬ್ಬರ ಬಗ್ಗೆ ಅವ್ರಿಗೆ ಎಷ್ಟು ಒಂದು ಒಳ್ಳೆ ಅಭಿಪ್ರಾಯ ಇದೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಕಿಟಕಿ ಓಪನ್ ಆಗಿದ್ದಾಗ ಇಬ್ರು ಒಬ್ಬರ ಜೊತೆ ಒಬ್ರು ಯಾವಾಗ್ಲೂ ಜಗಳ ಮಾಡ್ಕೋತಾ ಇದ್ರು. ಆದ್ರೆ ಈಗ ಇಬ್ರು ಒಬ್ರನ್ನೊಬ್ರ ಮಿಸ್ ಮಾಡ್ಕೋತಾ ಇದ್ರು. ಏನೋ ಒಂದು ಅವ್ರಿಗೆ ಮಿಸ್ಸಿಂಗ್ ಆಗ್ತಾ ಇತ್ತು. ಅದನ್ನೆಲ್ಲ ಅವರು ಮನ್ಸಲ್ಲಿ ಅರ್ಥ ಮಾಡ್ಕೋತಾರೆ. ಮತ್ತೆ ಒಬ್ರನ್ನೊಬ್ರು ನೋಡಿ ಅವ್ರ ಕಣ್ಣಲ್ಲಿ ನೀರ್ ಬೇರೆ ಬರುತ್ತೆ. ಆಮೇಲೆ ಅನಿತಾ ಮತ್ತು ಸುನೀತಾ ಇಬ್ರು ಒಬ್ಬರ ಮೇಲೆ ಒಬ್ರು ಪ್ರೀತಿ ಇದೆ ಅಂತ ಅವ್ರು ಒಪ್ಕೋತಾರೆ. ಇದನ್ನ ಗೊತ್ತಾಗಿದ ತಕ್ಷಣ ಅವ್ರ ಅತ್ತೆ ಅವರು ಮಧ್ಯದಲ್ಲಿರುವ ಕಿಟಕಿನ ಓಪನ್ ಮಾಡಿಸ್ತಾರೆ. ಅದು ಮಾತ್ರ ಅಲ್ಲದೆ ಅವತ್ತಿಂದ ಅವ್ರ ಮನೆಯಲ್ಲಿ ಜಗಳನೇ ಇರೋದಿಲ್ಲ. ಅದನ್ನ ನೋಡಿ ಅವ್ರ ಅತ್ತೆ ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಅವರಿಬ್ರು ಯಾವಾಗ್ಲೂ ತುಂಬಾ ಸಂತೋಷವಾಗಿ ಒಂದು ಒಳ್ಳೆಯ ಸ್ನೇಹಿತರ ತರ ಅವರು ಜೀವಿಸ್ತಾರೆ. ಸ್ವಲ್ಪ ದಿನದಿಂದ ಮೀರಾ ತುಂಬಾ ಬೇಜಾರಾಗಿರ್ತಾಳೆ. ಅವಳು ಅವರ ಅತ್ತೆ ಮನೆಯಿಂದ ಅವರ ತಾಯಿಯ ಮನೆಗೆ ಹೋದಾಗಲ್ಲ ಅವರ ಅಣ್ಣ ಅತ್ತಿಗೆ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅವರು ತುಂಬಾ ಪ್ರೀತಿ ತೋರಿಸ್ತಿದ್ರು. ಆದ್ರೆ ಸ್ವಲ್ಪ ದಿನದ ನಂತರ ಅವರು ಸ್ವಲ್ಪ ಬದಲಾವಣೆ ತೋರಿಸ್ತಿದ್ರು. ಅದರಿಂದ ಅವಳ ಮನಸ್ಸು ಪಾಪ ತುಂಬಾನೇ ಬೇಜಾರಾಗಿರುತ್ತೆ. ಏನಾಯ್ತಮ್ಮ ಸೊಸೆ, ನೋಡೋದಕ್ಕೆ ಪಾಪ ತುಂಬಾ ಬೇಜಾರಾಗಿದೀಯಾ? ನನಗ್ ಹೇಳು, ನಾನು ಕೂಡ ನಿನ್ನ ತಾಯಿ ಅಮ್ಮ. ಅತ್ತೆ, ಮದ್ವೆ ಮುಂಚೆ ಮದ್ವೆ ನಂತರ ಕೂಡ ಅಣ್ಣ ಅತ್ತಿಗೆ ನನ್ನ ಚೆನ್ನಾಗಿ ನೋಡ್ಕೋತಿದ್ರು. ನನ್ನ ಚಿಕ್ಕ ಚಿಕ್ಕ ಇಷ್ಟನೂ ಕೂಡ ಅವ್ರು ಪೂರೈಕೆ ಮಾಡ್ತಿದ್ರು. ನನಗೆ ಯಾವುದು ಕಡಿಮೆನೇ ಇರಲಿಲ್ಲ. ಅಷ್ಟು ಪ್ರೀತಿಯಾಗಿ ಅವ್ರನ್ನ ನೋಡ್ಕೋತಿದ್ರು. ಮತ್ತೆ ಈ ನಡುವೆ ಏನಂತ ಅವರ ಬಿಹೇವಿಯರ್ ಬದಲಾಗ್ಬಿಟ್ಟಿದೆ. ನನ್ನನ್ನ ನೋಡಕ್ಕೂ ಸಹ ಬರೋದಿಲ್ಲ. ಈ ನಡುವೆ ಅವರು ನನ್ನನ್ನ ಕರೆಯೋದು ಕೂಡ ಇಲ್ಲ. ಯಾಕೆ ಹಂಗ್ ಬಿಹೇವಿಯರ್ ಚೇಂಜ್ ಮಾಡ್ಕೊಂಡ್ರು? ನಾನು ಏನ್ ತಪ್ಪು ಮಾಡಿದೆ ಅಂತ ಅರ್ಥ ಆಗ್ತಿಲ್ಲ. ಅಯ್ಯೋ ಸೊಸೆ, ನಿನ್ನ ನೆನಪಮ್ಮ ಅದು ಅಷ್ಟೇ. ಇದಕ್ ಮುಂಚೆ ಅಂತೂ ನೀನ್ ಅವ್ರ ಜೊತೆ ಇರ್ತಿದ್ದೆ ಅಲ್ವಾ? ಇವಾಗ ಅವ್ರ ಹತ್ರದಿಂದ ದೂರ ಇದೆ ಅಲ್ವಾ? ಅದಕ್ಕೆ ನೀನ್ ಅವ್ರನ್ನ ಮಿಸ್ ಮಾಡ್ಕೋತಿದ್ಯಾ. ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡಕ್ ಶುರು ಮಾಡಿದ್ಯಾ. ಅದಕ್ಕೆ ನಿನಗೆ ಅವ್ರು ನಿನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ನೋಡು, ಅವ್ರ ಮನ್ಸಲ್ಲಿ ತಪ್ಪಾಗಿ ಏನು ಉದ್ದೇಶ ಇರಲ್ಲ. ನೀನೊಂದು ಕೆಲ್ಸ ಮಾಡು, ಸ್ವಲ್ಪ ದಿನ ಹೋಗಿ ನಿನ್ ತಾಯಿ ಮನೆಯಲ್ಲಿ ಇದ್ದು ಬಾ, ಆಯ್ತಾ? ಅದ್ರಿಂದ ನಿನ್ನ ಮನಸ್ಸಿಗೂ ಸಹ ಆರಾಮ್ ಸಿಗುತ್ತೆ. ಮತ್ತೆ ನಿಮ್ಮ ಅಣ್ಣ ಅತ್ತಿಗೆ ಜೊತೆ ಇರುವ ಸಂತೋಷನೂ ಸಿಗುತ್ತೆ. ಥ್ಯಾಂಕ್ ಯು ಅತ್ತೆ. ನಾನು ಏನೇನೋ ಯೋಚನೆ ಮಾಡ್ತಿದ್ದೆ. ನೀವು ನನಗೆ ಒಳ್ಳೆ ಪರಿಹಾರ ಕೊಟ್ರಿ. ಒಂದ್ ಕೆಲ್ಸ ಮಾಡ್ತೀನಿ, ನಾನು ಅವ್ರಿಗೆ ಏನು ಹೇಳೋದಿಲ್ಲ. ಅವ್ರೆಲ್ಲರಿಗೂ ಸರ್ಪ್ರೈಸ್ ಕೊಡ್ತೀನಿ. ಮಾರನೇ ದಿನ ಅಣ್ಣ ಅತ್ತಿಗೆಗೆ ಸರ್ಪ್ರೈಸ್ ಕೊಡೋಣ ಅಂತ ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ. ಆದ್ರೆ ಆ ಸಮಯದಲ್ಲಿ ಮನೆ ಲಾಕ್ ಆಗಿರುತ್ತೆ. ಅರೆ, ಏನ್ ಮನೆ ಲಾಕ್ ಆಗಿದೆ? ಅರೆ, ಒಂದ್ ವೇಳೆ ಅವ್ರು ಎಲ್ಲಾದ್ರೂ ಆಚೆ ಹೋಗಿರ್ತಾರೇನು? ಸ್ವಲ್ಪ ವೇಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ತೀನಿ, ಅತ್ತಿಗೆಗೆ ಅಟ್ಲೀಸ್ಟ್ ಕಾಲ್ ಮಾಡ್ತೀನಿ. ಆಗ ಅವ್ರ ಅತ್ತಿಗೆಗೆ ಕಾಲ್ ಮಾಡ್ತಾಳೆ. ಆದ್ರೆ ಕಾಲ್ ಕೂಡ ಪಿಕ್ ಮಾಡಲ್ಲ. ಅಷ್ಟರಲ್ಲೇ ಪಕ್ಕದ ಮನೆಯವರು ಅಲ್ಲಿಗೆ ಬರ್ತಾರೆ. ಅರೆ ಮೀರಾ, ಹೆಂಗಿದ್ಯಾ ತಾಯಿ? ನಮಸ್ತೆ ಆಂಟಿ, ನಾನ್ ಚೆನ್ನಾಗಿದ್ದೀನಿ. ಅತ್ತಿಗೆ ಅವ್ರು ಎಲ್ಲೋಗಿದ್ದಾರೆ ಅಂತ ಏನಾದ್ರೂ ಗೊತ್ತಾ? ಅವರು ವಿದೇಶಕ್ಕೆ ಹೋಗಿದಾರಮ್ಮ ಟೂರ್ಗೆ. ಒಂದ್ ತಿಂಗಳಾದ್ಮೇಲೆ ಬರ್ತಾರೆ. ಯಾಕಮ್ಮ, ಅವ್ರು ನಿನ್ಗೆ ಏನು ಹೇಳಿಲ್ವಾ ಇದ್ರ ಬಗ್ಗೆ? ಪಾಪ ನೀನ್ ಬಂದಿದ್ಯಾ? ವಿದೇಶಕ್ಕೆ ಹೋಗಿದಾರ, ಆದ್ರೆ ಹೇಳೇ ಇಲ್ಲ. ಬಾಮ, ನಮ್ಮನೆಗ್ ಬಾ, ಟೀ ಕುಡ್ಕೊಂಡು ಹೋಗುವಂತೆ. ಅಯ್ಯೋ ಬೇಡ ಆಂಟಿ, ನಾನು ಹೋಗ್ತೀನಿ. ನಾನು ಬರ್ತೀನಿ. ನಮಸ್ತೆ ಆಂಟಿ. ಅವಳು ಪಾಪ ತುಂಬಾ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಏನಾಯ್ತು ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ. ಅಣ್ಣಂದಿರು ಹೇಳಿದ್ರು ನನ್ನ ಮದ್ವೆಗೋಸ್ಕರ ಅವರು ಸಾಲ ಮಾಡಿದೀನಿ ಅಂತ. ಅವ್ರ ಹತ್ರ ದುಡ್ಡೇ ಇಲ್ಲ, ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ ಅಂತ ಅವ್ರು ನನಗೆ ಹೇಳಿದ್ರು. ಆದ್ರೆ ಬರ್ಡೇಗೋಸ್ಕರ ವಿದೇಶಕ್ಕೆ ಟೂರ್ಗೆ ಹೋಗೋಷ್ಟು ದುಡ್ಡು ಅವ್ರ ಹತ್ರ ಹೆಂಗ್ ಬಂದಿರುತ್ತೆ? ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಮಾತ್ರ ಅಲ್ಲದೆ ವಿದೇಶಕ್ಕೆ, ಅದು ನಮ್ ದೇಶ ಬಿಟ್ಟು ಆಚೆ ಹೋಗ್ತಿದ್ದಾರೆ. ಒಂದ್ ಮಾತು ಕೂಡ ನನ್ನ ಹತ್ರ ಹೇಳ್ದೆ ಹೋಗಿದ್ದಾರೆ. ಅವಳ ಮನಸ್ಸಲ್ಲಿ ಈ ರೀತಿ ಪ್ರಶ್ನೆಗಳು ಸುತ್ತಾಡ್ತಿತ್ತು. ಮತ್ತೆ ಅವರು ಅತ್ತೆ ಮನೆಗೆ ಹೋಗಿದ ತಕ್ಷಣ ನಡೆದ ಎಲ್ಲಾ ವಿಷಯನೂ ಅವಳು ಹೇಳ್ತಾಳೆ. ಅರೆ ಮೀರಾ, ನೀ ಮತ್ತೆ ಬಂದ್ಬಿಟ್ಯಾ?
ನೀನು ಅಣ್ಣನ ಮನೆಗೆ ಇರೋದಕ್ಕೆ ಹೋಗಿದ್ದೆ ತಾನೆ? ಏನಾಯ್ತಮ್ಮ, ಯಾಕೆ ಬಂದ್ಬಿಟ್ಟೆ? ಅಣ್ಣ ಅತ್ತಿಗೆ ಔಟ್ ಆಫ್ ಇಂಡಿಯಾ ಹೋಗಿದಾರಂತೆ ರಿಷಿ ಬರ್ಡೇಗೋಸ್ಕರ. ಎಲ್ಲರೂ 1 ತಿಂಗಳಾದ್ಮೇಲೆ ಬರ್ತಾರಂತೆ. ಅವ್ರಿಬ್ರು ನನ್ನ ಹತ್ರ ಹೇಳ್ಬಿಟ್ಟು ಅಟ್ಲೀಸ್ಟ್ ಹೋಗ್ಬೋದಾಗಿತ್ತಲ್ವಾ? ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಆದ್ರೂ ಹೇಳ್ಬೋದಾಗಿತ್ತಲ್ವಾ ಅತ್ತೆ? ಅವ್ರು ಹೇಳಿದ್ರು ನಿನ್ ಮದ್ವೆ ಮಾಡೋದಕ್ಕೆ ಅವ್ರ ಹತ್ರ 1 ರೂಪಾಯಿ ದುಡ್ಡಿಲ್ಲ ಅಂತ. ಅದರಿಂದಾನೇ ಅಮಿತ್ ಲೋನ್ ತಗೊಂಡು ಮದ್ವೆ ಖರ್ಚೆಲ್ಲ ನೋಡ್ಕೊಂಡ. ಆದ್ರೆ ನಾನು ಇದನ್ನ ಹೇಳ್ಬಾರ್ದು. ಆದ್ರೆ ನೀನೇನ್ ಅನ್ಕೋತೀಯ ಏನೋ ತಾಯಿ, ಆದ್ರೆ ಅವ್ರಿಗೆ ವಿದೇಶಕ್ಕೆ ಹೋಗೋ ಅಷ್ಟು ದುಡ್ಡೆಲ್ಲಿಂದ ಬಂದಿರುತ್ತೆ? ಮದ್ವೆ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಮದ್ವೆ ಖರ್ಚೆಲ್ಲ ನಾವೇ ನೋಡ್ಕೊಂಡ್ವಲ್ವಾ ತಾಯಿ? ನಿಮ್ಮಿಬ್ಬರದು ಲವ್ ಮ್ಯಾರೇಜ್ ಅಂತ ನಾವು ಏನು ಮಾತಾಡಿಲ್ಲ, ನಿಮ್ ಮಾವನು ಏನೂ ಮಾತಾಡಿಲ್ಲ, ಅದು ಮಾತ್ರ ಅಲ್ದೆ ನಿನ್ ಗಂಡನೂ ಏನು ಮಾತಾಡಿಲ್ಲ. ಬಿಡು ವಿಮ್ಲಾ, ಇದೆಲ್ಲ ಹೇಳ್ಬೇಕಾ ನಾವು? ಸೊಸೆ ಮೊದ್ಲೇ ತುಂಬಾ ಕಷ್ಟದಲ್ಲಿದ್ದಾಳೆ. ಇದನ್ನ ಕೇಳಿ ಮತ್ತೆ ಅವಳು ದುಃಖ ಪಡ್ತಾಳೆ. ಪರವಾಗಿಲ್ಲ, ಮೀರಾ ನಮ್ಮನೆ ಸೊಸೆ. ಅವಳಿಗೆ ಏನೇ ಆದ್ರೂ ಕೂಡ ಅವಳಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ. 1 ತಿಂಗಳವರೆಗೂ ಅವ್ರ ಅಣ್ಣ ಅತ್ತಿಗೆ ಅವಳಿಗೆ ಕಾಲ್ ಮಾಡಿರೋದಿಲ್ಲ. 1 ತಿಂಗಳ ನಂತರ ಸಡನ್ ಆಗಿ ಅವರಿಬ್ರು ಮಾರ್ಕೆಟ್ ಹೋಗುವ ಸಮಯದಲ್ಲಿ ಅವಳ ಇಬ್ಬರ ಅತ್ತಿಗೆಯಂದಿರನ್ನು ನೋಡ್ತಾಳೆ. ಆದ್ರೆ ಅವರಿಬ್ರು ಬಚ್ಚಿಟ್ಕೊಳಕ್ ಟ್ರೈ ಮಾಡ್ತಾಳೆ. ಅಲ್ಲಿ ನೋಡಿ, ಅವರಿಬ್ರು ನಮ್ಮ ಅತ್ತಿಗೆನೇ ಅಲ್ವಾ? ಅಂದ್ರೆ ಅವರು ವಿದೇಶದಿಂದ ವಾಪಸ್ ಬಂದಿದಾರಲ್ವಾ ರೀ? ಆದ್ರೆ ನನ್ಗೊಂದು ಕಾಲ್ ಕೂಡ ಮಾಡಿಲ್ಲ ಇವರು. ಯಾಕೆ ನಡ್ಕೋತಿದ್ದಾರೆ ಇವರು? ಬಿಡು ವೀರಾ, ಅವರೇ ನಿನ್ನ ಕೇರ್ ಮಾಡ್ತಾ ಇಲ್ಲ ಅಂದ್ರೆ ನೀ ಏನಕ್ಕೆ ಅವ್ರ ಹತ್ರ ಮಾತಾಡಕ್ ಹೋಗ್ತೀಯಾ? ಬಿಡು. ಅಯ್ಯೋ, ಹಂಗೇನಿರಲ್ಲ. ಒಂದ್ಸಲ ಹೋಗಿ ಮಾತಾಡ್ತೀನಿ ಏನಾಯ್ತು ಅಂತ. ಅವರಿಬ್ರು ನಮ್ಮ ಅತ್ತಿಗೆನೇ ಅಲ್ವಾ? ಇರಿ, ಈಗಲೇ ಹೋಗಿ ಕೇಳ್ತೀನಿ. ಅವಳು ಬೇಗ ಬೇಗ ಅವ್ರ ಹತ್ರ ಮಾತಾಡೋಣ ಅಂತ ಹತ್ರ ಹೋಗ್ತಾಳೆ. ಅವ್ರ ಅತ್ತಿಗೆ ಅಂದ್ರು ಅವಳನ್ನ ನೋಡಿ ಇಗ್ನೋರ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ನಿಶಾ ಅತ್ತಿಗೆ, ಅಲ್ಕಾ ಅತ್ತಿಗೆ, 1 ನಿಮಿಷ. ಅರೆ, ನನ್ನ ನೋಡಿ ಕೂಡ ಏನೋ ಹಂಗೆ ಹೋಗ್ಬಿಟ್ರು ಅವರು. ನನ್ಗೇನು ಅರ್ಥ ಆಗ್ತಾ ಇಲ್ಲ ರೀ, ಯಾಕೆ ಹಿಂಗೆ ನಡ್ಕೋತಿದ್ದಾರೆ ಅವರಂತ. ನಾನು ಹತ್ರ ಹೇಳ್ತಿದ್ದಾನೆ ಹೋಗ್ಬೇಡ ಅಂತ. ನೋಡು, ನೀನ್ ನೋಡಿದ್ರು ಕೂಡ ಅವ್ರು ನಿಲ್ಲೇ ಇಲ್ಲ. ಬಾ, ನಾವು ಮನೆ ಹೋಗೋಣ. ಮೀರಾ ಮನೆಗೆ ಬಂದು ನಡೆದ ಎಲ್ಲ ವಿಷಯವನ್ನು ಅತ್ತೆಗೆ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಏನೋ ವಿಷಯ ಇದೆ ಅಂತ ನನಗೂ ಅನಿಸ್ತಾ ಇದೆ. ನಿಮ್ಮ ಅಣ್ಣ ಅತ್ತಿಗೆ ಯಾಕೆ ನಿನ್ನಂಗೆ ಇಗ್ನೋರ್ ಮಾಡ್ತಿದ್ದಾರೆ? ಏನೋ ವಿಷಯ ಇದೆ ಅನ್ಸುತ್ತೆ. ನೋಡೋಣ ಇರು, ಅವ್ರು ಏನಾದ್ರೂ ಫೋನ್ ಮಾಡ್ತಾರೇನು ಹಂಗಂತ ಹೇಳಿದ ತಕ್ಷಣ ಅವಳು ವೇಟ್ ಮಾಡ್ತಾಳೆ ಸ್ವಲ್ಪ ದಿನ. ಆದ್ರೆ ಯಾರು ಕಾಲ್ ಮಾಡೋದಿಲ್ಲ. ಒಂದಿನ ಏನೋ ಕೆಲಸ ಮುಗಿಸ್ಕೊಂಡು ಅತ್ತೆ ಜೊತೆ ಅವಳು ಮನೆಗೆ ಬರ್ತಿರ್ತಾಳೆ. ಆಗ ಅವ್ರ ಅಪ್ಪನ ಬೆಸ್ಟ್ ಫ್ರೆಂಡ್ ಒಬ್ರು ಅವಳಿಗೆ ಸಿಗ್ತಾರೆ. ಅವರು ಲಾಯರ್ ಆಗಿರ್ತಾರೆ. ಅವ್ರು ಹೇಳಿರುವ ಮಾತನ್ನು ಕೇಳಿ ಅವ್ರ ಅತ್ತೆ ಮತ್ತೆ ಅವಳು ತುಂಬಾನೇ ಶಾಕ್ ಆಗ್ತಾರೆ. ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ನಿಮ್ಮ 2 ಅಣ್ಣಂದ್ರು ನಿನ್ನ ಆಸ್ತಿ ಭಾಗವನ್ನ ನಿಂಗೆ ಕೊಡ್ಲೇ ಇಲ್ವಾ? ನಿಮ್ಮ ಅಪ್ಪ ಹೋಗ್ಬೇಕಾದ್ರೆ 3 ಭಾಗ ಮಾಡಿ ಹೋಗಿದ್ರು. ಅವ್ರು ಬರ್ತಿದ್ರು 3ನೇ ಭಾಗವನ್ನ ನಿನ್ನ ಮದ್ವೆ ಮತ್ತೆ ಬೇರೆ ಖರ್ಚಿಗೆ ನಿನ್ನ ಹತ್ರ ಕೊಡಬೇಕು ಅಂತ. ಅದು ಇದ್ದಕ್ಕಿದ್ದಂತೆ ನಿಮ್ಮ 2 ಅಣ್ಣಂದ್ರು ನನ್ನನ್ನ ಮಾತಾಡ್ಸ್ಲೇ ಇಲ್ಲ. ನನ್ನ ಜಾಗದಲ್ಲಿ ಬೇರೆ ವಕೀಲರನ್ನ ಅವರು ಇಟ್ರು. ನಂಗೇನು ಅರ್ಥನೇ ಆಗಿಲ್ಲ. ನಾನು ಕೇಳಕ್ಕಾಗತ್ತಾ ನನ್ ಬಳಿ ಏನಕ್ಕೆ ಅವರು ಮಾತಾಡ್ತಾ ಇಲ್ಲ ಅಂತ? ಆ ರೀತಿ ಮಾಡಿದ್ರೆ ಸರಿ ಅಲ್ಲ ತಾನೆ? ಆದ್ರೆ ನಿನ್ನ ಹಕ್ಕಿನ, ನಿನ್ನ ಸಂಪತ್ತನ್ನ ನೀನು ಬಿಡಬಾರ್ದು ಮಗು. ಆಸ್ತಿಯ 1 ಭಾಗ ನಿಂಗೆ ಸಿಗ್ಬೇಕು ಅಂತ ನಿಮ್ಮ ಅಪ್ಪ ಕೊನೆಗಾಗಿ ಆಸೆ ಪಡ್ತಾ ಇದ್ರು. ಹೇಳಿದ್ರೆ ಹಚ್ಕೊಡೋ ಹಾಗೆ ಇರುತ್ತೆ. ಆದ್ರೆ ನಂಗ್ಯಾಕೋ ನಿಮ್ಮ ಅಣ್ಣಂದ್ರು ಅತಿಯವರು ನಿಂಗೆ ಮೋಸ ಮಾಡ್ತಿದಾರ ಅನ್ಸ್ತು, ಅದಕ್ಕೆ ಹೇಳ್ದೆ. ನಮ್ಮ ಅಣ್ಣಂದಿರು ನನಗಿಷ್ಟು ಮೋಸ ಮಾಡ್ತಾರಂತ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಅಂಕಲ್, ದಯವಿಟ್ಟು ನೀವು ನನಗೆ ಸಹಾಯ ಮಾಡಿ. ನನ್ನ ಹಕ್ಕು, ನನ್ನ ದುಡ್ಡು, ನನ್ನ ಆಸ್ತಿ ನನಗೆ ಬೇಕು. ಒಂದೇ ಒಂದು ಮಾತು, ದುಡ್ಡು ಆಸ್ತಿ ನಿನ್ ಕೊಡಕ್ಕಾಗಲ್ಲ ತಂಗಿ ಅಂತ ಹೇಳಿದ್ರೆ ಸಾಕು. ನಾನು ನಗ್ತಾ ಸರಿ ಅಣ್ಣ ಅಂತ ಒಪ್ಕೋತಿದ್ದೆ. ನಾನು ಹೊಡ ಹುಟ್ಟಿದ ತಂಗಿ ನನಗೆ ಮೋಸ ಮಾಡ್ಬೇಕಂತ ಅವ್ರು ಹೆಂಗ್ ಅನ್ಕೊಂಡ್ರು? ಅವ್ರು ನನಗೆ ಇಷ್ಟು ದೊಡ್ಡ ಮೋಸ ಮಾಡಕ್ ಅನ್ಕೊಂಡ್ಮೇಲೆ ಖಂಡಿತ ಅಂಕಲ್ ಅವ್ರನ್ನ ನಾನು ಕ್ಷಮಿಸೋದಿಲ್ಲ. ಪ್ಲೀಸ್ ಅಂಕಲ್, ಪ್ಲೀಸ್ ನೀವು ನನಗೆ ದಯವಿಟ್ಟು ಸಹಾಯ ಮಾಡಿ. ಸರಿ, ಖಂಡಿತ ನಾನು ನಿಂಗೆ ಸಹಾಯ ಮಾಡ್ತೀನಿ. ಅಮ್ಮ, ನೀನು ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ. ನಾನು ಮತ್ತೆ ನಮ್ಮ ಕುಟುಂಬದವರು ನಿಂಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬಾ ಅದೃಷ್ಟವಂತಳು. ನೀವೇ ಮದ್ವೆಯ ಖರ್ಚನ್ನ ನೋಡ್ಕೊಂಡ್ರಿ, ನನ್ನ ಮಗಳ ತರ ನೋಡ್ಕೋತೀರಾ. ಅಪ್ಪ ನನ್ಗೋಸ್ಕರ ಬಿಟ್ಟೋಗಿರುವ ನನ್ನ ಹಕ್ಕನ್ನ ನಾನು ಖಂಡಿತ ಅವ್ರ ಹತ್ರದಿಂದ ತಗೊಂತೀನಿ. ವಕೀಲರಾದ ಮಿಸ್ಟರ್ ಶರ್ಮಾ ಸಹಾಯದಿಂದ ಮೀರಾಗೆ ಬರ್ಬೇಕಾಗಿರುವ ಆಸ್ತಿ ಅವಳಿಗೆ ಸಿಗುತ್ತೆ. ಆದ್ರೆ ಮೀರಾಗೆ ತುಂಬಾ ಬೇಜಾರಾಗಿತ್ತು. ದುಡ್ಡುಗೋಸ್ಕರ ಅವ್ರ ಅಣ್ಣಂದಿರು ಮೀರಾನ ಬೇಡ ಅಂತ ಅನ್ಕೊಂಡ್ರಲ್ವಾ ಅಂತ. ಇವತ್ತಿಂದ ನನಗೆ ತಾಯಿ ಮನೆ ಅಂತ ಏನೂ ಇಲ್ಲ. ನಿಮ್ಗೆ ಒಂದು ತಂಗಿ ಇದ್ಲು ಅಂತ ಮರ್ತೋಗ್ಬಿಡಿ. ಆ ರೀತಿ ಹೇಳ್ಬೇಡ ಮೀರಾ, ನಮ್ಮಿಂದ ತಪ್ಪಾಯ್ತು. ಮೀರಾ, ದುಡ್ಡಿನ ಆಸೆಯಲ್ಲಿ ನಾವು ಆ ರೀತಿ ಮಾಡ್ಬಿಟ್ವಿ. ಇಲ್ಲ ಅಣ್ಣ, ತುಂಬಾ ಲೇಟ್ ಆಗ್ಬಿಡ್ತು. ಇನ್ಮೇಲೆ ನಿಮ್ಮನ್ನ ಕ್ಷಮಿಸಿ ಏನ್ ಮಾಡ್ಲಿ ಹೇಳಿ. ಥ್ಯಾಂಕ್ ಯು ಶರ್ಮಾ ಅಂಕಲ್. ನಿಮ್ಮ ಸಹಾಯದಿಂದ ಇವತ್ತು ನನಗ್ ಬರ್ಬೇಕಾಗಿರುವ ದುಡ್ಡು ನನಗ್ ಸಿಕ್ಕಿದೆ. ಶಾಶ್ವತವಾಗಿ ಅವ್ರ ಹತ್ರ ಅವಳು ದೂರ ಹೋಗ್ಬಿಡ್ತಾಳೆ. ಅವ್ರ ಅಣ್ಣಂದಿರಿಗೆ ಮತ್ತೆ ಅತ್ತಿಗೆಯಂದಿರಿಗೆ ಇದು ದೊಡ್ಡ ಶಿಕ್ಷೆ.